ನೌಕರರು ಹಾಗೂ ಜನರು ಹೇಗಾಗಿದ್ದಾರೆ ಅಂದರೆ, ಮುಂದೊಂದು ದಿನ ನಾವು ರಿಟೈರ್ಡ್ ಆಗ್ತೀವಿ, ನಾವು ಪಿಂಚಣಿದಾರರಾಗ್ತೀವಿ, ನಮಗೂ ಈ ರೀತಿ ತೊಂದರೆ ಆಗಬಾರ್ದು ಅನ್ನೋ ಯೋಚನೆಯೇ ಮಾಡಲ್ಲ. ನಿವೃತ್ತ ನೌಕರರು ಹಾಗೂ ಪಿಂಚಣಿದಾರರು ಕಂಡ್ರೆ ಒಂದು ಕನಿಷ್ಠ ಭಾವನೆಯಿಂದ ನೋಡ್ತಾರೆ, ಯಾವುದೇ ಗೌರವ ಕೊಡೋದಿಲ್ಲ. ಅದಕ್ಕೋಸ್ಕರ ನಿಮ್ಮೆಲ್ಲ ಪಿಂಚಣಿದಾರರ ಪರವಾಗಿ ಕರ್ನಾಟಕ ಹೈಕೋರ್ಟ್ ಇದೆ, ನಮ್ಮ ಚಾನಲ್ ಕೂಡ ಇದೆ. ಕರ್ನಾಟಕ ಹೈಕೋರ್ಟ್ ಎಲ್ಲ ಪಿಂಚಣಿದಾರರ ಪರವಾಗಿ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಅದು ಲ್ಯಾಂಡ್ಮಾರ್ಕ್ ತೀರ್ಪು ಅಂತ ಹೇಳ್ಬೋದು. ಯಾರ್ಯಾರು ಸರ್ಕಾರಿ ನೌಕರರು ನಿವೃತ್ತ ಪಿಂಚಣಿದಾರರಿಗೆ ತೊಂದರೆ ಕೊಡ್ತಿದ್ರೋ ಅವರಿಗೆ ಸರಿಯಾದ ಪಾಠ ಕಲಿಸುವಂಥ ಒಂದು ಜಡ್ಜ್ಮೆಂಟನ್ನು ಈ ದಿನ ಕೊಟ್ಟಿದೆ. ಅದೇನಪ್ಪ ಅಂತ ಹೇಳಿದ್ರೆ, ಜಡ್ಜ್ಮೆಂಟು ಪ್ರತಿಯೊಬ್ಬ ಪಿಂಚಣಿದಾರರಿಗೂ ತುಂಬ ಉಪಯುಕ್ತವಾದಂಥ ಜಡ್ಜ್ಮೆಂಟ್ ಅಂತ ಹೇಳ್ಬೋದು. ಎಲ್ಲ ಪಿಂಚಣಿ ಪಡೆಯುವಂಥ ಸಮಯದಲ್ಲಿ ಬ್ಯಾಂಕುಗಳಿಗೆ ಲೈಫ್ ಸರ್ಟಿಫಿಕೇಟ್, ಜೀವಂತ ಪ್ರಮಾಣ ಪತ್ರನ ಸಲ್ಲಿಸಿ ಪಡಿಬೇಕು ಅನ್ನೋದು ಒಂದು ಕಾನೂನಿದೆ. ಇಂತಹ ಕಾನೂನು ಕೆಲವೊಂದು ಬಾರಿ ವೈಲೇಷನ್ ಆಗತ್ತೆ. ಆರೋಗ್ಯ ಸಮಸ್ಯೆ, ಏನೋ ಒಂದು ಸಮಸ್ಯೆಗಳು ಇದ್ದೇ ಇರುತ್ತೆ. ಅಂಥ ಸಮಯದಲ್ಲಿ ಕೊಡೋಕ್ಕಾಗೋದಿಲ್ಲ. ಲೈಫ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೆ ಬ್ಯಾಂಕ್ನವರು ಹಾಗೂ ಸರ್ಕಾರ ಪಿಂಚಣಿದಾರರ ಪಿಂಚಣಿಯನ್ನು ನಿಲ್ಲಿಸಿದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕರ್ನಾಟಕ ಹೈಕೋರ್ಟ್ ಈ ದಿನ ಒಂದು ಅತ್ಯುತ್ತಮವಾದ ಆದೇಶ ನೀಡಿದೆ. ಕರ್ನಾಟಕ ಹೈಕೋರ್ಟ್ನ ಮಾನ್ಯ ನ್ಯಾಯಮೂರ್ತಿಗಳಾದ ನಾಗಪ್ರಸನ್ನರವರಿದ್ದಂಥ ನ್ಯಾಯಪೀಠದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಎಚ್ ನಾಗಭೂಷಣ್ ರಾವ್ ವಿರುದ್ಧ ಅಪರ ಕಾರ್ಯದರ್ಶಿಗಳು ಕೇಂದ್ರ ಸರ್ಕಾರ ಹಾಗೂ ಕೆನರಾ ಬ್ಯಾಂಕ್ನ ಪ್ರಕರಣದಲ್ಲಿ ಈ ಐತಿಹಾಸಿಕ ತೀರ್ಪನ್ನು ನೀಡಿದೆ. ಎಚ್ ನಾಗಭೂಷಣ್ ರಾವ್ ಅನ್ನೋ ವ್ಯಕ್ತಿ 2 ವರ್ಷಗಳ ಕಾಲ ಯಾವುದೋ ಒಂದು ಕಾರಣಕ್ಕೆ ಲೈಫ್ ಸರ್ಟಿಫಿಕೇಟನ್ನು ಹಾಜರುಪಡಿಸೋಕ್ಕಾಗಿರಲಿಲ್ಲ. ಇದೇ ಕಾರಣವನ್ನು ಇಟ್ಕೊಂಡು ಅವ್ರಿಗೆ ಬರಬೇಕಾಗಿದ್ದಂಥ ಪಿಂಚಣಿಯನ್ನು ಕೆನರಾ ಬ್ಯಾಂಕ್ ಹಾಗೂ ಕೇಂದ್ರ ಸರ್ಕಾರ ಸ್ಥಗಿತಗೊಳಿಸಿತ್ತು. ತದನಂತರ ಅವರು ಲೈಫ್ ಸರ್ಟಿಫಿಕೇಟ್ ಸಲ್ಲಿಸಿದ್ರೂ ಕೂಡ ಅವರಿಗೆ ಬಾಕಿ ಪಿಂಚಣಿನ ಕೊಡದೇ ಕಿರುಕುಳ ನೀಡ್ತಾಯಿದ್ರು ಅಂತ ಹೇಳಿ ಅವರು ಕರ್ನಾಟಕ ಹೈಕೋರ್ಟ್ನ ಮೆಟ್ಟಿಲೇರಿ ಕೇಂದ್ರ ಸರ್ಕಾರ ಹಾಗೂ ಕೆನರಾ ಬ್ಯಾಂಕ್ ವಿರುದ್ಧ ಪ್ರಕರಣ ದಾಖಲಿಸಿದರು. ಈ ಪ್ರಕರಣದ ವಿಚಾರಣೆ ಮಾಡಿದಂಥ ಕರ್ನಾಟಕ ಹೈಕೋರ್ಟು ಪಿಂಚಣಿದಾರರು ವರ್ಷಕ್ಕೊಂದು ಸಲ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು. ಅದೇ 80 ವರ್ಷ ದಾಟಿದಂಥ ಪಿಂಚಣಿದಾರರು ವರ್ಷಕ್ಕೆ 2 ಬಾರಿ ಲೈಫ್ ಸರ್ಟಿಫಿಕೇಟ್ ಕೊಡಬೇಕು. ಈ ಲೈಫ್ ಸರ್ಟಿಫಿಕೇಟ್ ಕೊಟ್ಟಿಲ್ಲ ಎಂಬ ಕಾರಣಕ್ಕೆ ಪಿಂಚಣಿ ನಿಲ್ಲಿಸೋದು ತಪ್ಪು ಅಂತ ಹೇಳಿ ಕರ್ನಾಟಕ ಹೈಕೋರ್ಟ್ ಆದೇಶ ನೀಡಿದೆ. ಒಂದು ವೇಳೆ ಪಿಂಚಣಿದಾರರು ಲೈಫ್ ಸರ್ಟಿಫಿಕೇಟನ್ನು ಕೊಟ್ಟಿಲ್ಲ ಅಂದರೆ ಬ್ಯಾಂಕಿನವರು ಪಿಂಚಣಿದಾರರ ವಿಳಾಸಕ್ಕೆ ಹೋಗಿ ಪಿಂಚಣಿದಾರರಿಗೆ ಏನಾಗಿದೆ ಇದ್ರ ಬಗ್ಗೆ ಪರಿಶೀಲನೆ ಮಾಡಿಕೊಂಡು ಅವರ ಆರೋಗ್ಯ ಪರಿಸ್ಥಿತಿ ಏನಾದರೂ ಹದಗೆಟ್ಟಿದ್ದರೆ ಕಲೆಕ್ಟ್ ಮಾಡ್ಕೊಳ್ಳೋದು ಬ್ಯಾಂಕಿನವರ ಕರ್ತವ್ಯ ಹಾಗೂ ಕೇಂದ್ರ ಸರ್ಕಾರದ ಕರ್ತವ್ಯ ಅಂತ ಹೇಳಿ ನಾಗಭೂಷಣ್ ರಾವ್ ವರ್ಸಸ್ ಅಪರ ಕಾರ್ಯದರ್ಶಿಗಳು, ಕೇಂದ್ರ ಗೃಹ ಇಲಾಖೆ ಮತ್ತಿತರರು ಕರ್ನಾಟಕ ಹೈಕೋರ್ಟ್ ಪ್ರಕರಣದಲ್ಲಿ ಐತಿಹಾಸಿಕವಾದ ತೀರ್ಪನ್ನು ನೀಡಿದೆ. ಈ ತೀರ್ಪಿನಿಂದಾಗಿ ಏನು ಪಿಂಚಣಿದಾರರ ಬಾಕಿ ಇದ್ದಂತಹ ಪಿಂಚಣಿಯನ್ನು ಬಡ್ಡಿ ಸಹಿತವಾಗಿ ಕೊಡಬೇಕು ಅಂತ ಹೇಳಿ ಕೇಂದ್ರ ಸರ್ಕಾರ ಹಾಗೂ ಕೆನರಾ ಬ್ಯಾಂಕಿಗೆ ದಂಡ ವಿಧಿಸಿ ಕರ್ನಾಟಕ ಹೈಕೋರ್ಟ್ ಒಂದು ಐತಿಹಾಸಿಕ ತೀರ್ಪು ನೀಡಿದೆ. ಇದು ಎಲ್ಲ ಪಿಂಚಣಿದಾರರು ಹಾಗೂ ನಿವೃತ್ತ ನೌಕರರಿಗೆ ಒಂದು ಲ್ಯಾಂಡ್ಮಾರ್ಕ್ ತೀರ್ಪು ಅಂತ ಹೇಳ್ಬೋದು. ಯಾರ್ಯಾರಿಗೆ ಪಿಂಚಣಿ ವಿಚಾರದಲ್ಲಿ ಕಿರುಕುಳ ಆಗ್ತಾ ಇದೆ, ಈ ಆದೇಶವನ್ನು ಇಟ್ಟು ಬ್ಯಾಂಕಿಗೆ ಹಾಗೂ